ನೋಡ್ತಾ ಇದ್ದೀರಾ DNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಸಮಗ್ರ ಕರ್ನಾಟಕ ಕಾರ್ಮಿಕರ ಹಿತರಕ್ಷಣಾ ಸಮಿತಿ ಧಾರವಾಡ ಸಂಘಟನೆ ನೇತೃತ್ವದಲ್ಲಿ ಕರ್ನಾಟಕ ಸುಮಾರು 1,75,00,000 ಗುತ್ತಿಗೆ ಕಾರ್ಮಿಕರ ಪರಿಷ್ಕರಿಸಿದ ಕನಿಷ್ಠ ವೇತನ ನೀಡುವ ಸಲುವಾಗಿ ಆಗ್ರಹಿಸಿ ಇವತ್ತು ದಿನಾಂಕ 22/5/2026 ದಾಂಡೇಲಿ ಕಾಗದ ಕಾರ್ಖಾನೆಯ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡುವ ಸಲುವಾಗಿ ಕಾರ್ಮಿಕರ ಸೇನಾ ದಾಂಡೇಲಿ ಅಧ್ಯಕ್ಷರಾದ BD ಹಿರೇಮಠ ನೇತೃತ್ವದಲ್ಲಿ ಹಾಗೂ ಕಾರ್ಮಿಕರ ಸೇನಾ ಸದಸ್ಯರು ಕಾರ್ಯಕರ್ತರು ಪೀಪರ್ ಮಿಲ್ ಕಾರ್ಮಿಕರು ಸೇರಿ ಹೋರಾಟ ಮೂಲಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಕನಿಷ್ಠ ವೇತನವನ್ನು ಪರಿಷ್ಕರಿಸಿ ಆದೇಶವನ್ನು ಸರ್ಕಾರ ಬೇಗ ಹೊರಡಿಸಬೇಕು. ದಾಂಡೇಲಿ ಕಾಗದ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಕಾರ್ಮಿಕರು ಬಹಳ ತೊಂದರೆ ಸಂಕಷ್ಟದಲ್ಲಿ ಇದ್ದಾರೆ. ಸ್ಥಳೀಯರಿಗೆ ಮೊದಲ ಆದ್ಯತೆ ದಾಂಡೇಲಿ ಕಾಗದ ಕಾರ್ಖಾನೆಯಲ್ಲಿ ನೀಡಬೇಕೆಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಾಂಡೇಲಿ ಕಾರ್ಮಿಕರ ಸೇನಾ ಸದಸ್ಯರು ಪೀಪರ್ ಮಿಲ್ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಸಾದಿಕ್ ಮುಲ್ಲಾ, ದಾಂಡೇಲಿ. ಕನಿಷ್ಠ ವೇತನ ಆಗಲೇಬೇಕು.